ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಕೊಡಗಿಂದು ಫೇಮಸ್ ಅಕ್ಕಿ ರೊಟ್ಟಿ ನೋಡಿದ್ವಿ. ಈ ವಿಡಿಯೋದಲ್ಲಿ ಇನ್ನೊಂದು ಕೊಡಗಿದ್ದು ಫೇಮಸ್ ಅಡುಗೆ ಕಣಲೆ ಸಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ. ಮೊದಲು ಕಣಲೆ ಅಂದರೆ ಚಿಗುರು ಕಣಲೆಯನ್ನು ತಂದು ಈ ಥರ ಸ್ಲೈಸ್ ಆಗಿ ತುಂಬ ತೆಳ್ಳಗೆ ಕೀಸ್ಕೋಬೇಕು. ಕೆಲವರು ಇದನ್ನು ಕೊಚ್ಚಿ ಕೂಡ ಕಟ್ ಮಾಡ್ತಾರೆ, ಬಟ್ ಈ ಥರ ತೆಳ್ಳಗೆ ಕೀಸ್ಕೊಂಡ್ರೆ ಅದು ಜಾಸ್ತಿ ಟೇಸ್ಟಾಗಿರುತ್ತೆ. ಕೊಚ್ಚಿ ಕಟ್ ಮಾಡಿದ್ರೆ ಅದು ಸ್ವಲ್ಪ ದಪ್ಪ ಮತ್ತು ಅಷ್ಟು ಟೇಸ್ಟ್ ಅನಿಸಲ್ಲ. ನನಗೆ ಟೇಸ್ಟ್ ಅನಿಸಲ್ಲ. ನಮಗೆ ಈ ಥರನೇ ತೆಳ್ಳಗೆ ಕಟ್ ಮಾಡಿದ್ರೆ ಟೇಸ್ಟ್ ಅಂತ ಅನಿಸುತ್ತೆ. ತೆಳ್ಳಗೆ ಕಟ್ ಮಾಡ್ಕೊಂಡಿರೋ ಕಣಲೆನ ನೀರಲ್ಲಿ ಹಾಕಿ 1 ಡೇ ಫುಲ್ ನೆನೆಸಿಡಬೇಕು. ಯಾಕಂದರೆ ಅದರಲ್ಲಿ ವಿಷ ಇರುತ್ತೆ ಅಂತೆ. ಸೊ ನೆನೆಸಿಟ್ರೆ ಅದು ಹುಳಿ ಬರುತ್ತೆ, ಆವಾಗ ಆ ವಿಷ ಎಲ್ಲ ಹೊರಗೆ ಹೋಗುತ್ತೆ ಅಂತ ಹೇಳ್ತಾರೆ. ಕಣಲೆ ಸಾರು ಮಾಡುವಾಗ ಒಂದು ಸ್ಪೆಷಲ್ ಐಟಮ್ ಹಾಕ್ತೀವಿ. ಸೊ ಅದರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದು ಏನು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫುಲ್ ವಿಡಿಯೋನ ವಾಚ್ ಮಾಡಿ. ಇವಾಗ ನೆನೆಸಿರೋ ಕಣಲೆನ ಚೆನ್ನಾಗಿ ನೀರು ಹಿಂಡ್ಕೊಂಡು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ. ದೈವಿಕಿಗಂತೂ ಅಡುಗೆ ಮಾಡೋದನ್ನ ನೋಡೋಕ್ಕೆ ತುಂಬಾ ಇಷ್ಟ. ಅದಕ್ಕೆ ಎತ್ಕೋ ಅಂತ ಹೇಳ್ತಾ ಇದ್ದಾನೆ. ಈಗ ಹಿಂಡಿ ಎತ್ತಿಟ್ಕೊಂಡಿರೋ ಕಣಲೆಗೆ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಕೊಳ್ಳೋಣ. ಇವಾಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಮ್ಮಮ್ಮ ಕಾಯಿ ತುರಿತಾ ಇದ್ದಾರೆ. ಕಾಯಿ ತುರಿದು ರೆಡಿಯಾಗಿದೆ. ಇವಾಗ ನಾವು ಮಸಾಲೆಗೆ ಹುರ್ಕೊಳ್ಳೋಣ. ಇವಾಗ ನಾವು ಬ್ಯಾಡಗಿ ಮೆಣಸು, ಖಾರ ಮೆಣಸು ಹಾಕಿ ಒಂದು ಬಾಣಲಿಯಲ್ಲಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ನಾವು ಯಾವತ್ತೂ ಮನೇಲಿ ಸಾಂಬಾರನ್ನ ಈ ಥರ ಹುರ್ಕೊಂಡೇ ಸಾಂಬಾರು ಮಾಡೋದು. ಸಾಂಬಾರು ಪೌಡ್ರು ತಂದು ಸಾಂಬಾರು ಮಾಡೋದೆಲ್ಲ ಕಡಿಮೆ. ಮೆಣಸು ಹುರಿದು ಎತ್ತಿಟ್ಕೊಂಡಿದ್ದೀನಿ. ಸೊ ಇವಾಗ ಸಾಂಬಾರು ಕೂಡ ಅದೇ ಥರ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಜೀರಿಗೆನ ಹುರಿದು ಎತ್ತಿಟ್ಕೊಳ್ಳೋಣ. ಇದೇನಪ್ಪ ಅಕ್ಕಿನ ಬಾಂಡೆಲಿ ಹಾಕಿ ಹುರ್ಕೋತಾ ಇದ್ದಾಳಲ್ಲ ಅಂತ ಅಂದ್ಕೊಂಡ್ರೆ ಇದೇ ನಮ್ಮದು ಸೀಕ್ರೆಟ್ ಇಂಗ್ರೀಡಿಯೆಂಟು. ಅಕ್ಕಿನ ಈ ಥರ ಹುರಿದು ಸಾಂಬಾರಿಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ಯಾರಿಗಾದ್ರೂ ಕಣಲೆ ಸಿಕ್ಕಿದಾಗ ಈ ಥರ ಮಾಡಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಹೇಳಿ. ನಾನಿಲ್ಲಿ ಕಡಲೆನ ನೆನ್ನೆ ರಾತ್ರಿನೇ ನೆನೆಸಿ ಎತ್ತಿಟ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ವಾಶ್ ಮಾಡಿರೋ ಕಡಲೆನ ಇವಾಗ ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಇದರ ಜೊತೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ವಿಶಿಲ್ ಹೊಡೆಸ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹುರಿದಿಟ್ಕೊಂಡಿರೋ ಮಸಾಲ ಐಟಮ್ಸ್ ಹಾಕ್ಕೊಂಡು ಅದಕ್ಕೆ ತೆಂಗಿನ ತುರಿ ಮತ್ತು ಹುರಿದಿಟ್ಕೊಂಡಿರೋ ಅಕ್ಕಿನ ಹಾಕೋಬೇಕು. ಇದಕ್ಕೆ ಒಂದು ಸಣ್ಣ ಗಾತ್ರದ ಈರುಳ್ಳಿ, 4 ಎಸಳಿನ ಬೆಳ್ಳುಳ್ಳಿ, ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆಹಣ್ಣು ಮಿಕ್ಸಿಗೆ ಹಾಕೋಬೇಕು. ಇದನ್ನು ಇವಾಗ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬುವಾಗ ನೀರು ಬೇಕು ಅಂತ ಅನಿಸಿದ್ರೆ ನೀವೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ಇವಾಗ ಪೇಸ್ಟ್ ರೆಡಿಯಾಗಿದೆ. ಇನ್ನೊಂದು ಕಡೆ ಕಣಲೆ ಬೇಯಕ್ಕೆ ಇಟ್ಕೊಂಡಿದ್ದೀವಲ್ಲ ಅದಕ್ಕೊಂಚೂರು ಉಪ್ಪು ಮತ್ತು ಅರಿಶಿನ ಹಾಕಿ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ.
ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕಣಲೆ ಬೆಂದಿದೆ, ಸೊ ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಇವಾಗ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೀರು ಹಾಕೋತಾ ಇದ್ದೀವಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕೋಬೇಕು. ಇವಾಗ ಇದಕ್ಕೆ ಬೇಯಿಸ್ಕೊಂಡಿರೋ ಕಡಲೆನೂ ಆ್ಯಡ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಸಾಂಬಾರು ಈಗ ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಒಗ್ಗರಣೆಗೆ ಬೆಳ್ಳುಳ್ಳಿನ ಚೆನ್ನಾಗಿ ಗುದ್ದೆ ಇಟ್ಕೊಳ್ಬೇಕು. ಅದರ ಜೊತೆ ಕರಿಬೇವು ಕೂಡ ತೆಗೆದಿಟ್ಕೊಳ್ಬೇಕು. ಸಾಂಬಾರು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಒಗ್ಗರಣೆಗೆ ಇವಾಗ ಬಾಣಲೆ ಇಟ್ಕೊಂಡಿದ್ದೀವಿ. ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಇವಾಗ ಕಾದಿದೆ. ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಕುದ್ದಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲಿ ಕೆಂಪಾಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಕರಿಬೇವು ಹಾಕೊಳ್ಳೋಣ. ನಮ್ಮಮ್ಮ ಇಲ್ಲಿ ಲಿಡ್ ಕ್ಲೋಸ್ ಮಾಡ್ತಿದ್ದಾರೆ, ಯಾಕಂದರೆ ಕರಿಬೇವು ಹಾಕಿದ ತಕ್ಷಣ ಎಣ್ಣೆ ಎಲ್ಲ ಹಾರಿಬಿಡುತ್ತೆ ಅಂತ. ಇವಾಗ ಬೆಳ್ಳುಳ್ಳಿನೂ ಕರಿಬೇವು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಗೆ. ಇದನ್ನು ತೆಗೆದ್ಬಿಟ್ಟು ಸಾಂಬಾರ್ಗೆ ಹಾಕ್ಬೋದು, ಇಲ್ಲಾಂದ್ರೆ ಸಾಂಬಾರನ್ನ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಬೋದು. ಇಷ್ಟೇ ನೋಡಿ ಕಣಲೆ ಸಾರು ಮಾಡೋದು. ತುಂಬಾ ಈಸಿ ಅಲ್ವಾ? ಕಣಲೆ ಸಾರು ರೆಡಿಯಾಗಿದೆ. ನೀವು